ಸ್ನೇಹಿತರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ದುಬೈಗೆ ಬಿಗ್ ಟಿಕೆಟ್ ಲಾಟರಿಯಲ್ಲಿ ಬರೋಬ್ಬರಿ 25ರಿಂದ 50 ಕೋಟಿ ರೂಪಾಯಿ ಬಂಪರ್ ಲಾಟರಿ ಗೆದ್ದಿದ್ದೀರಾ. ಖುಷಿಯಿಂದ ತೇಲಾಡ್ತಾ ಇರ್ತೀರಲ್ವಾ. ಆದ್ರೆ ಆ 50 ಕೋಟಿ ರೂಪಾಯಿಯನ್ನ ನಿಮ್ಮ ಇಂಡಿಯನ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಬಹುದಾ? ಆ ಹಣವನ್ನ ಭಾರತಕ್ಕೆ ತಂದು ಬಂಗಾರ, ಜಮೀನು ಖರೀದಿಸಬಹುದಾ? ಒಂದು ವೇಳೆ ನೀವು ಲೀಗಲ್ ಆಗಿ ದುಡ್ಡು ತರಲು ಹೋದ್ರೆ ಭಾರತದಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಬೇಕು? ಅಸಲಿಗೆ ಇಂಡಿಯಾದಲ್ಲಿ ಕುಳಿತು ದುಬೈ ಲಾಟರಿ ಟಿಕೆಟ್ ಖರೀದಿಸುವುದು ಲೀಗಲ್ಲ ಅಥವಾ ಇಲ್ಲಿಗಲ್ಲ? ಇದೇ ವಿಚಾರದ ಬಗ್ಗೆ ಇವತ್ತು ನಾವು ಕಂಪ್ಲೀಟ್ ಆಗಿ ಡಿಕೋಡ್ ಮಾಡಲಿದ್ದೇವೆ. ಬನ್ನಿ ಮತ್ತೆ ಯಾಕೆ ತಡ, ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ದುಬೈನಲ್ಲಿ ಲಾಟರಿ ಗೆದ್ದರೆ ಭಾರತಕ್ಕೆ ತರೋದು ಹೇಗೆ? ಮೊದಲನೇದಾಗಿ ದುಬೈ ಲಾಟರಿ ಗೆದ್ದರೆ ಹಣವನ್ನ ಭಾರತಕ್ಕೆ ತರುವುದು ಹೇಗೆ ಅಂತ ನಾವು ನೋಡೋಣ. ಸಾಮಾನ್ಯವಾಗಿ ಒಬ್ಬ NRI ವಿದೇಶದಲ್ಲಿ ಸಂಪಾದಿಸಿದ ಹಣವನ್ನ NRE ಅಂದ್ರೆ ನಾನ್ ರೆಸಿಡೆಂಟ್ ಎಕ್ಸ್ಟರ್ನಲ್ ಅಥವಾ NRO ಅಂದ್ರೆ ನಾನ್ ರೆಸಿಡೆಂಟ್ ಆರ್ಡಿನರಿ ಅಕೌಂಟ್ ಮೂಲಕ ಆರಾಮವಾಗಿ ಇಂಡಿಯಾಕ್ಕೆ ಕಳಿಸಬಹುದು. ನಾರ್ಮಲ್ ಆಗಿ ಈ ರೀತಿ ಕಳುಹಿಸುವ ಅಮೌಂಟ್ಗೆ ಭಾರತದಲ್ಲಿ ಯಾವುದೇ ಟ್ಯಾಕ್ಸ್ ಇರಲ್ಲ. ಆ ದುಡ್ಡಲ್ಲಿ ಚಿನ್ನ, ಜಮೀನು ಏನ್ ಬೇಕಾದ್ರೂ ಲೀಗಲ್ ಆಗಿ ಖರೀದಿಸಬಹುದು. ಆದ್ರೆ ಇಲ್ಲಿ ನೀವು ನೆನಪಿಟ್ಟುಕೊಳ್ಳಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಒಂದಿದೆ. ಇದು ನಾರ್ಮಲ್ ಇನ್ಕಮ್ ಅಲ್ಲ, ಇದು ಲಾಟರಿ ಮನಿ. ಇಲ್ಲಿ ನಮ್ಮ RBI ಅಥವಾ ಫೇಮಾ ಬರುತ್ತೆ. ಫೇಮಾ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಈ ಎರಡರ ರೂಲ್ಸ್ ಪ್ರಕಾರ ಹಣವನ್ನ ಭಾರತಕ್ಕೆ ತರುವುದಕ್ಕೆ ಕಂಪ್ಲೀಟ್ ಬ್ಯಾನ್ ಇದೆ. ಎಸ್, ನೀವು ಸರಿಯಾಗಿಯೇ ಕೇಳಿಸಿಕೊಂಡ್ರಿ. ಫೇಮಾ ನಿಯಮಗಳ ಪ್ರಕಾರ ವಿದೇಶಿ ಲಾಟರಿ ಹಣವನ್ನ ಭಾರತಕ್ಕೆ ಇನ್ವರ್ಡ್ ರೆಮಿಡೆನ್ಸ್ ಮಾಡುವಂತಿಲ್ಲ. ಈ ನಿಯಮದಿಂದ NRIಗಳಿಗೆ ಏನಾದರೂ ವಿನಾಯಿತಿ ಇದೆಯಾ ಅಂತ ನೀವು ಕೇಳಬಹುದು. ಖಂಡಿತ ಇಲ್ಲ. ಈ ರೂಲ್ಸ್ ಎಲ್ಲರಿಗೂ ಒಂದೇ. ನೀವು NRI ಆಗಿರಲಿ ಅಥವಾ ಇಂಡಿಯನ್ ರೆಸಿಡೆಂಟ್ ಆಗಿರಲಿ, ಯಾವುದೇ ಕಾರಣಕ್ಕೂ ಲಾಟರಿಯಲ್ಲಿ ಗೆದ್ದ ಹಣವನ್ನ ಲೀಗಲ್ ಆಗಿ ಇಂಡಿಯಾಗೆ ತರುವಂತಿಲ್ಲ. ಆ ಹಣವನ್ನ ನೀವು ಯಾವುದೇ ದೇಶದಲ್ಲಿ ಗೆದ್ದಿದ್ದೀರೋ ಅಲ್ಲಿಯೇ ಇಟ್ಕೊಳ್ಬೇಕು. ಉದಾಹರಣೆಗೆ ದುಬೈನಲ್ಲಿ ನೀವು ಲಾಟರಿ ಗೆದ್ದಿದ್ದರೆ ಅಲ್ಲಿಯೇ ಖರ್ಚು ಮಾಡಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು. ದುಬೈನಲ್ಲಿ ಗೆದ್ದ ಲಾಟರಿ ಹಣಕ್ಕೆ ಟ್ಯಾಕ್ಸ್ ಎಷ್ಟು? ಸರಿ, ಈಗ ಟ್ಯಾಕ್ಸ್ ವಿಚಾರಕ್ಕೆ ಬರೋಣ. ಒಂದು ವೇಳೆ ನೀವು ದುಬೈ ಲಾಟರಿಯಲ್ಲಿ ಗೆದ್ದರೆ ಭಾರತದಲ್ಲಿ ಟ್ಯಾಕ್ಸ್ ಕಟ್ಟಬೇಕಾ ಎಂಬುದನ್ನು ನೋಡೋಣ. ಇದು ಸಂಪೂರ್ಣವಾಗಿ ನಿಮ್ಮ ರೆಸಿಡೆನ್ಸಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ NRI ಮತ್ತು ಇಂಡಿಯನ್ ರೆಸಿಡೆಂಟ್ ನಡುವೆ ದೊಡ್ಡ ವ್ಯತ್ಯಾಸ ಇದೆ. ಮೊದಲಿಗೆ NRIಗಳ ಟ್ಯಾಕ್ಸ್ ರೂಲ್ಸ್ ಬಗ್ಗೆ ನೋಡೋಣ. ನೀವು ವರ್ಷದಲ್ಲಿ 182 ದಿನಗಳಿಗಿಂತ ಹೆಚ್ಚು ಕಾಲ ಭಾರತದ ಹೊರಗಡೆ ಇದ್ದರೆ ನಿಮ್ಮನ್ನ NRI ಅಂತ ಪರಿಗಣಿಸಲಾಗುತ್ತೆ. ಭಾರತದ ಇನ್ಕಮ್ ಟ್ಯಾಕ್ಸ್ ಕಾಯ್ದೆಯ ಪ್ರಕಾರ NRIಗಳ ಫಾರಿನ್ ಇನ್ಕಮ್ ಮೇಲೆ ಭಾರತದಲ್ಲಿ ಯಾವುದೇ ಟ್ಯಾಕ್ಸ್ ಇರಲ್ಲ. ಇನ್ನೊಂದು ಖುಷಿ ವಿಚಾರ ಅಂದ್ರೆ ದುಬೈ ಸರ್ಕಾರ ಕೂಡ ಲಾಟರಿ ವಿನ್ನಿಂಗ್ಸ್ ಮೇಲೆ ಯಾವುದೇ ಟ್ಯಾಕ್ಸ್ ಹಾಕಲ್ಲ. ಅಂದ್ರೆ ಝೀರೋ ಟ್ಯಾಕ್ಸ್ ಇದೆ. ಅಂದ್ರೆ ನೀವು 50 ಕೋಟಿ ಗೆದ್ದರೆ ಪೂರ್ತಿ 50 ಕೋಟಿ ರೂಪಾಯಿ ನಿಮ್ಮ ಕೈಗೆ ಸಿಗುತ್ತೆ. 1 ರೂಪಾಯಿ ಕೂಡ ಕಟ್ ಆಗಲ್ಲ. ಆದರೆ ಒಂದು ಕಂಡೀಷನ್ ಇದೆ, ಆ ಹಣವನ್ನ ನೀವು ಭಾರತಕ್ಕೆ ತರುವಂತಿಲ್ಲ. ಭಾರತೀಯರು ವಿದೇಶದಲ್ಲಿ ಗಳಿಸಿದ ಹಣಕ್ಕೆ ಟ್ಯಾಕ್ಸ್ ಎಷ್ಟು? ಈಗ ಇಂಡಿಯನ್ ರೆಸಿಡೆಂಟ್ಗಳ ಕತೆ ನೋಡೋಣ. ನೀವು ಭಾರತದಲ್ಲೇ ವಾಸವಿದ್ದುಕೊಂಡು ದುಬೈ ಲಾಟರಿ ಗೆದ್ದರೆ ಏನಾಗುತ್ತೆ? ಮೊದಲನೇದಾಗಿ ಭಾರತೀಯರ ವರ್ಲ್ಡ್ ವೈಡ್ ಇನ್ಕಮ್ ಭಾರತದಲ್ಲಿ ಟ್ಯಾಕ್ಸೆಬಲ್ ಆಗಿರುತ್ತದೆ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ದುಡಿದ ಹಣಕ್ಕೆ ಭಾರತದಲ್ಲಿ ತೆರಿಗೆ ಕಟ್ಟಬೇಕು. ಒಂದು ವೇಳೆ ಹಣವನ್ನ ನೀವು ಹೇಗೋ ಇಂಡಿಯಾಗೆ ತಂದ್ರಿ ಅನ್ಕೊಳ್ಳಿ, ಇದು ಲೀಗಲ್ ಅಲ್ಲದಿದ್ದರೂ ಆಗ ಸೆಕ್ಷನ್ 115 BB ಅಡಿಯಲ್ಲಿ ನಿಮಗೆ ಫ್ಲಾಟ್ 30% ಟ್ಯಾಕ್ಸ್ ಬೀಳುತ್ತೆ. ಅಷ್ಟೇ ಅಲ್ಲ, ನೀವು ಗೆದ್ದ ಮೊತ್ತ 1 ಕೋಟಿಗಿಂತ ಹೆಚ್ಚಿದ್ದರೆ 15% ಸರ್ಚಾರ್ಜ್ ಬೀಳುತ್ತೆ. ಇದರ ಜೊತೆಗೆ 4% ಹೆಲ್ತ್ ಎಜುಕೇಶನ್ ಸೆಸ್ ಕೂಡ ಕಟ್ಟಬೇಕು. ಅಂದ್ರೆ ಟೋಟಲ್ ಎಫೆಕ್ಟಿವ್ ಟ್ಯಾಕ್ಸ್ ರೇಟ್ ಬರೋಬ್ಬರಿ 34.98% ಆಗುತ್ತೆ. ಲೆಕ್ಕ ಹಾಕಿ ನೋಡಿ, 50 ಕೋಟಿ ಗೆದ್ದರೆ ಸುಮಾರು 17.5 ಕೋಟಿಗೂ ಅಧಿಕ ಹಣ ಬರೀ ಟ್ಯಾಕ್ಸ್ ರೂಪದಲ್ಲೇ ಹೋಗ್ಬಿಡುತ್ತೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಬ್ಯಾಂಕ್ನವರು ನಿಮ್ಮ ಅಕೌಂಟ್ಗೆ ಇಷ್ಟು ದೊಡ್ಡ ಲಾಟರಿ ಮೊತ್ತವನ್ನ ಡೆಪಾಸಿಟ್ ಮಾಡಿಕೊಳ್ಳುವುದೇ ಇಲ್ಲ. ಇದು ಫೇಮಾ ರೂಲ್ಸ್ ವಯೋಲೇಷನ್ ಅಂತ ಹೇಳಿ ಡೈರೆಕ್ಟ್ ಆಗಿ ರಿಜೆಕ್ಟ್ ಮಾಡ್ತಾರೆ ಮತ್ತು ಅಧಿಕಾರಿಗಳಿಗೆ ರಿಪೋರ್ಟ್ ಕೂಡ ಮಾಡ್ತಾರೆ. NRI ವರ್ಸಸ್ ಭಾರತೀಯ ನಾಗರಿಕರು. ವಿದೇಶದ ಲಾಟರಿಗೆ ತೆರಿಗೆ ಸಿಸ್ಟಮ್ ಹೇಗಿದೆ? ಇಲ್ಲಿ ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇ NRI ಮತ್ತು ಇಂಡಿಯನ್ ರೆಸಿಡೆಂಟ್ ನಡುವಿನ ಅಸಲಿ ವ್ಯತ್ಯಾಸ. ಒಬ್ಬ NRI ದುಬೈನಲ್ಲಿ ಲಾಟರಿ ಟಿಕೆಟ್ ಖರೀದಿಸುವುದು ಸಂಪೂರ್ಣ ಲೀಗಲ್ ಆದರೆ ಒಬ್ಬ ಇಂಡಿಯನ್ ರೆಸಿಡೆಂಟ್ ತನ್ನ ಇಂಡಿಯನ್ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಬಳಸಿ ಆನ್ಲೈನ್ ನಲ್ಲಿ ದುಬೈ ಲಾಟರಿ ಟಿಕೆಟ್ ಖರೀದಿಸುವುದೇ ಅತಿ ದೊಡ್ಡ ಅಪರಾಧ. ಹೌದು, RBI ನ ಲಿಬರೈಸ್ಡ್ ರೆಮಿಟೆನ್ಸ್ ಸ್ಕೀಮ್ ಅಡಿಯಲ್ಲಿ ಲಾಟರಿ, ಗ್ಯಾಮ್ಲಿಂಗ್ ಅಥವಾ ಬೆಟ್ಟಿಂಗ್ ಆಗಿ ಭಾರತದಿಂದ ಹಣವನ್ನ ಹೊರಗೆ ಕಳಿಸುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ನೀವು ಇಂಡಿಯಾದಿಂದ 10,000 ರೂಪಾಯಿ ಕೊಟ್ಟು ಟಿಕೆಟ್ ಖರೀದಿಸಿದ್ರೂ ಅದು ಫೇಮಾ ನಿಯಮಗಳ ಉಲ್ಲಂಘನೆ ಆಗುತ್ತೆ.
ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅಡಿಕ್ಟ್ ಆದ್ರೆ ನಿಮಗೆ ನೋಟಿಸ್ ಬರೋದು ಗ್ಯಾರಂಟಿ. ಹಾಗಾದ್ರೆ ಲಾಟರಿ ದುಡ್ಡಲ್ಲಿ ಇಂಡಿಯಾದಲ್ಲಿ ಚಿನ್ನ, ಜಮೀನು ಅಥವಾ ಬೇರೆ ಅಸೆಟ್ಸ್ ಖರೀದಿಸಬಹುದಾ? ಉತ್ತರ ಡೈರೆಕ್ಟ್ ಆಗಿ ಖಂಡಿತ ಸಾಧ್ಯವಿಲ್ಲ. ಯಾಕೆಂದ್ರೆ ಆ ಹಣವನ್ನ ಭಾರತಕ್ಕೆ ತರುವುದೇ ಲೀಗಲ್ ಅಲ್ಲ. ಹಣ ಲೀಗಲ್ ಆಗಿ ಇಂಡಿಯಾಗೆ ಬಾರದೇ ಇರುವಾಗ ಅದರಿಂದ ಇಂಡಿಯಾದಲ್ಲಿ ಯಾವ ಪ್ರಾಪರ್ಟಿಯನ್ನು ಖರೀದಿಸಲು ಸಾಧ್ಯವಿಲ್ಲ. ಆದರೆ ಎನ್ಆರ್ಐಗಳಿಗೆ ಒಂದು ಆಪ್ಷನ್ ಇದೆ. ಅವರು ತಮ್ಮ ರೆಗ್ಯುಲರ್ ಸ್ಯಾಲರಿ ಅಥವಾ ಇತರೆ ಲೀಗಲ್ ಸಂಪಾದನೆಯ ಹಣವನ್ನ ಎನ್ಆರ್ಇ, ಎನ್ಆರ್ಒ ಅಕೌಂಟ್ ಮೂಲಕ ಇಂಡಿಯಾಗೆ ತಂದು ಚಿನ್ನ, ಮನೆಯನ್ನ ಖರೀದಿಸಬಹುದು. ಆದರೆ ಲಾಟರಿ ದುಡ್ಡನ್ನ ಮಾತ್ರ ದುಬೈನಲ್ಲೇ ಇಟ್ಕೊಂಡು ಅಲ್ಲೇ ಎಂಜಾಯ್ ಮಾಡಬೇಕು. ಎನ್ಆರ್ಎಸ್ ಮೂಲಕ ವರ್ಷಕ್ಕೆ $2,50,000 ಅಷ್ಟು ಹಣವನ್ನ ಭಾರತಕ್ಕೆ ತರಬಹುದು. ಕಾನೂನು ಉಲ್ಲಂಘಿಸಿದ್ರೆ ಏನಾಗುತ್ತೆ? ಪೆನಾಲ್ಟಿ ಮತ್ತು ಜೈಲು ಶಿಕ್ಷೆ ಗ್ಯಾರಂಟಿನ. ಒಂದು ವೇಳೆ ಯಾರಾದ್ರೂ ನಾನೇಕೆ ರೂಲ್ಸ್ ಫಾಲೋ ಮಾಡಬೇಕು, ಹವಾಲಾ ಮೂಲಕನೂ ಅಥವಾ ಬೇರೆ ಯಾವುದೋ ಅಡ್ಡದಾರಿಯಲ್ಲೋ ನಾವು ಹಣವನ್ನ ಇಂಡಿಯಾಗೆ ತರ್ತೀನಿ ಅಂತ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಇದರ ಪರಿಣಾಮಗಳು ಊಹಿಸಲು ಕೂಡ ಅಸಾಧ್ಯ. ಅದರಲ್ಲಿ ಮೊದಲನೇದು ಪೆನಾಲ್ಟಿ. ನೀವು ತಂದ ಹಣದ 3 ಪಟ್ಟು ದಂಡವನ್ನ ಕಟ್ಟಬೇಕಾಗುತ್ತೆ. ಉದಾಹರಣೆಗೆ 50 ಕೋಟಿ ಹಣವನ್ನ ಅಕ್ರಮವಾಗಿ ತಂದರೆ ನಿಮಗೆ ಬೀಳುವ ದಂಡ ಬರೋಬ್ಬರಿ 150 ಕೋಟಿ ರೂಪಾಯಿ. ಒಂದು ವೇಳೆ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಲು ಆಗದಿದ್ದರೆ 2 ಲಕ್ಷ ದಂಡ ಮತ್ತು ತಪ್ಪು ಮುಂದುವರಿದ ಪ್ರತಿ ದಿನಕ್ಕೆ 5,000 ಹೆಚ್ಚುವರಿ ದಂಡ ಬೀಳುತ್ತೆ. ಎರಡನೇ ಶಿಕ್ಷೆ ಆಸ್ತಿ ಮುಟ್ಟುಗೋಲು. ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಿಮ್ಮ ಲಾಟರಿ ಹಣವನ್ನ ಮಾತ್ರವಲ್ಲ, ಭಾರತದಲ್ಲಿರುವ ನಿಮ್ಮ ಚಿನ್ನ, ಜಮೀನು, ಬ್ಯಾಂಕ್ ಡೆಪಾಸಿಟ್ ಎಲ್ಲವನ್ನು ಆ ಮೊತ್ತಕ್ಕೆ ಸಮನಾಗಿ ಮುಟ್ಟುಗೋಲು ಹಾಕಿಕೊಳ್ತಾರೆ. ಬ್ಯಾಂಕ್ ಅಕೌಂಟ್ ಕಂಪ್ಲೀಟ್ ಫ್ರೀಸ್ ಆಗುತ್ತೆ. ಇನ್ನು ಮೂರನೇದು ಜೈಲು ಶಿಕ್ಷೆ. ಒಂದು ವೇಳೆ ನಿಮ್ಮ ಅಕ್ರಮ ವಹಿವಾಟಿನ ಮೊತ್ತ 1 ಕೋಟಿ ರೂಪಾಯಿಗಿಂತ ಹೆಚ್ಚಿದ್ದರೆ ಸೆಕ್ಷನ್ 13(1)(c) ಅಡಿಯಲ್ಲಿ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಶುರುವಾಗುತ್ತೆ. ದಂಡದ ಜೊತೆಗೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಜೈಲು ಶಿಕ್ಷೆಯನ್ನ ಸಿವಿಲ್ ಇಂಪ್ರಿಷನ್ಮೆಂಟ್ ಆಗಿ ಸೆಕ್ಷನ್ 14 ಅಡಿಯಲ್ಲಿ ದಂಡ ಕಟ್ಟದಿದ್ದ 90 ದಿನಗಳ ನಂತರ ವಿಧಿಸಬಹುದು. ದಂಡ ಕಟ್ಟದಿದ್ದರೆ ಅಥವಾ ಓಡಿ ಹೋಗುವ ಪ್ರಯತ್ನ ಮಾಡಿದರೆ ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಆಗುತ್ತೆ. ಜೊತೆಗೆ ಲಾಟರಿ ಸಂಬಂಧಿತ ಫೆಮಾ ವಯೋಲೇಷನ್ಗಳನ್ನ ಕಾಂಪೌಂಡಿಂಗ್ ಮಾಡಲು ಅಥವಾ ಸೆಟಲ್ಮೆಂಟ್ ರಾಜಿ ಸಂಧಾನ ಮಾಡಲು ಕೂಡ ಅವಕಾಶವಿಲ್ಲ. ಒಂದಿಷ್ಟು ಪ್ರಕರಣಗಳಿಗೆ ವಿನಾಯಿತಿ ಸಿಗಬಹುದು, ಅದು ಕೇಸ್ ಮೇಲೆ ನಿರ್ಧಾರವಾಗುತ್ತೆ. ಇಲ್ಲಾಂದ್ರೆ ಒಮ್ಮೆ ಸಿಕ್ಕಿಬಿದ್ದರೆ ಲೈಫ್ ಕಾಂಪ್ಲೀಟ್ ಬಾರ್ಬಾರ್. ಒಟ್ಟಿನಲ್ಲಿ ನೀವು ಎನ್ಆರ್ಐ ಆಗಿದ್ದು ದುಬೈನಲ್ಲಿ 50 ಕೋಟಿ ಲಾಟರಿ ಗೆದ್ದರೆ ಆ ದುಡ್ಡನ್ನ ಕಂಪ್ಲೀಟ್ ಟ್ಯಾಕ್ಸ್ ಫ್ರೀ ಆಗಿ ದುಬೈನಲ್ಲೇ ಇಟ್ಕೊಳ್ಳಿ, ಅಲ್ಲೇ ಪ್ರಾಪರ್ಟಿ ಮಾಡಿಕೊಳ್ಳಿ, ಬಿಸಿನೆಸ್ ಮಾಡಿ. ಆದರೆ ಇಂಡಿಯಾಗೆ ಮಾತ್ರ ತರಬೇಡಿ. ಇನ್ನು ಭಾರತದಲ್ಲೇ ಇರುವ ನಿವಾಸಿಗಳು ಆನ್ಲೈನ್ ಮೂಲಕ ಆಸೆಪಟ್ಟು ಫಾರಿನ್ ಲಾಟರಿ ಖರೀದಿಸುವ ಸಾಹಸ ಮಾಡಬೇಡಿ. ಇದು ಕಾನೂನು ಬಾಹಿರ. ಏನೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಒಬ್ಬ ಒಳ್ಳೆಯ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಫೇಮಾ ಲಾಯರ್ ಸಲಹೆ ಪಡೆಯುವುದು ಅತಿ ಮುಖ್ಯ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ವೆಬ್ಸೈಟ್, ಯೂಟ್ಯೂಬ್ ಪೇಜ್, ಫೇಸ್ಬುಕ್ ಪೇಜ್ ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.